ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಜಾತ್ರೆಗೆ ಬಂದಿದ್ದೀನಿ. ಜಾತ್ರೆ ನಡೀತಾ ಇದೆ. 1500 ಜನಕ್ಕೆ ಒಂದು ಅಡುಗೆ ಮಾಡ್ತಾ ಇದ್ದಾರೆ. ಇದು ಸರ್ಜಾಪುರದಲ್ಲಿ ಮಾರಮ್ಮ ದೇವಸ್ಥಾನ ಟೆಂಪಲಲ್ಲಿ ಮಾಡ್ತಾರಂಥದ್ದು. ಒಂದು 150 ಜನಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಚಿತ್ರಾನ್ನ ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಲೆಮನ್ ರೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವ ರೀತಿ ಚಿತ್ರಾನ್ನ ಮಾಡ್ತಾರೆ ಅಂತ ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಇದು ಮನೆಯಲ್ಲಿ ಮಾಡೋದೇ ಒಂಥರ ಇರುತ್ತೆ, ಇಲ್ಲಿ ಮಾಡೋದೇ ಒಂಥರ ಇರುತ್ತೆ. ನೋಡಿ, ತುಂಬ ಯೂನಿಕ್ ಆಗಿ ಮಾಡ್ತಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ. ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ 1.5 ಲೀಟ್ರ್ ಆಗೋಷ್ಟು 1.5 kg ಇದೆಯಲ್ಲ ಎಣ್ಣೆ. ನೋಡಿ, 1.5 kg ಎಣ್ಣೆ ಇದೆ. 1.5 kg ಎಣ್ಣೆದಲ್ಲಿ ಈಗ ಕಡಲೆ ಬೀಜ ಹಾಕ್ಕೊಂಡಿದ್ದಾರೆ, ಹಸಿ ಕಡಲೆ ಬೀಜ. ನೋಡಿ, ಕಡಲೆ ಬೀಜ ಫ್ರೈ ಆಗಿದೆ. ಕಡಲೆ ಬೀಜ ಫ್ರೈ ಮಾಡಿಕೊಂಡು ಈಗ ಸೈಡಿಗೆ ಎತ್ತಿಟ್ಬಿಡ್ತಾ ಇದೆ. ನೋಡಿ, ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. ಕಡಲೆಬೇಳೆ ಒಂದು 3 ಹಿಡಿ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು, ಈಗ ಉದ್ದಿನಬೇಳೆ ಒಂದು 2 ಹಿಡಿ ಇದು ಉದ್ದಿನಬೇಳೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರೆ. ಇದು ಬ್ರೌನಿಷ್ ಕಲರ್ ಬರೋವರೆಗೂ ಈಗ ನಾವು ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡು ಫ್ರೈ ಆಗಿದೆ. ನೋಡಿ, ಈಗ ಫ್ರೈ ಆಗಿದೆ. ಲೈಟಾಗಿ ಒಂದು ಬ್ರೌನ್ ಕಲರ್ ಬಂದಾದಮೇಲೆ ಈಗ ತೆಗೀತಾ ಇದೆ. ನೋಡಿ, ಕಡಲೆ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಈ ಥರ ಇಷ್ಟೊಂದು ಫ್ರೈ ಮಾಡ್ಕೊಂಡಿದ್ದಾರೆ. ಈ ಕಲರ್ ಬರೋವರೆಗೂ ಈ ಫ್ರೈ ಮಾಡ್ಕೊಳಂತ. ಈಗ ಜೀರಿಗೆ, ಓಕೆ, ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಕುಯ್ದಿರೋ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಂದು 4 kg ಆಗೋಷ್ಟು ಒಂದು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ಹಾಕ್ಕೊಂಡಿದ್ದಾರೆ. ಕ್ಯಾಪ್ಸಿಕಮ್ ಎಲ್ಲ ಒಂದು 1/4 kg ಆಗೋಷ್ಟು ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ಈಗ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ, ಈಗ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಅಷ್ಟು ಪುಡಿ ಉಪ್ಪು, ಸಾಲ್ಟು. ನೋಡಿ, ಇನ್ನೂ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾರೆ. ಇದು ಚಿತ್ರಾನ್ನ ಗೊಜ್ಜಿಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಚೆನ್ನಾಗಿರುತ್ತಲ್ಲ, ಇದು ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಸುಮಾರು ಜನ ಮನೆಗಳಲ್ಲಿ ಹಾಕಲ್ಲ, ಕ್ಯಾಪ್ಸಿಕಮ್ ಮನೆಗಳಲ್ಲಿ ಹಾಕಲ್ಲ. ನೋಡಿ, ಈ ಥರ ಒಂದು ಅಷ್ಟೇ. ನೋಡಿ, ಇದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಚಿತ್ರಾನ್ನ ಅಂತೂ ಸೂಪರಾಗಿರುತ್ತೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನೋಡಿ, ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಈಗ ಸಾಸಿವೆ ಒಗ್ಗರಣೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಡುಗೆ ಕೆಲಸ? ನಾವು ಒಂದು 8 ವರ್ಷದಿಂದ ಮಾಡ್ತೀವಿ. 8 ವರ್ಷ. ನೋಡಿ, ಈಗ ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ಅರಿಶಿಣ ಪುಡಿ ಒಂದು 2 ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದಾರಲ್ಲ, ಒಂದು 2 ರಿಂದ 3 ಸ್ಪೂನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಫ್ರೈ ಆಗಿದೆ ಎಲ್ಲನೂ. ಫ್ರೈ ಆದಮೇಲೆ ಈಗ ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ. ಕೊಬ್ಬರಿ ಹಾಕೊಂಡ್ಮೇಲೆ ಇಳಿಸ್ಬಿಡೋದು ಅಷ್ಟೇ ಅಲ್ಲ? ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಒಂದು 2 ನಿಮಿಷ ಫ್ರೈ ಮಾಡ್ಕೊತಾರೆ. ಫ್ರೈ ಆದಮೇಲೆ ಇದನ್ನು ಇಳಿಸ್ಕೊಳೋಂಥದ್ದು. ನೋಡಿ, ಗ್ರೈಂಡ್ರಲ್ಲೇ ಈಗ ಇದು ಕೊಬ್ಬರಿ
ಕೊಬ್ಬರಿ ತುರ್ಬೋದಕ್ಕೆ ಮಿಷಿನ್ ಬಂದಿರೋದ್ರಿಂದ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ನೋಡಿ. ಅಟ್ಯಾಚ್ ಮಾಡಿರೋದ್ರಿಂದ ತುಂಬ ಈಸಿ. ಜಸ್ಟ್ ಒಂದು 10 ಸೆಕೆಂಡಲ್ಲಿ ಒಂದು ಖಾಲಿ ಆಗ್ಬಿಡುತ್ತೆ. ಬರೀ 10 ಸೆಕೆಂಡು. ಒಂದು 10 ಸೆಕೆಂಡಲ್ಲಿ ಒಂದು ಚಿಪ್ಪು ತುರ್ಬಾಕ್ತಾರೆ ನೋಡಿ. ಮುಂಚೆ ಆದರೆ ಒಂದೊಂದು ಚಿಪ್ಪು ತುರ್ಬೇಕಂತಾನೆ ಒಂದು 4-5 ಜನ ಕೆಲಸ ಮಾಡ್ತಾಯಿದ್ರು ಒಂದೊಂದು ಮದುವೆದಲ್ಲಿ. ಈಗ ಎಷ್ಟು ಒಂದು 10-15 ಸೆಕೆಂಡ್ಗೆ ಒಂದೊಂದು ಚಿಪ್ಪು ಖಾಲಿ ಆಗ್ಬಿಡುತ್ತೆ. ನೋಡಿ, ಈಗ ಚಿತ್ರಾನ್ನ ಬೆರೆಸ್ಕೊತಾ ಇದ್ದಾರೆ. ಚಿತ್ರಾನ್ನ ಗೊಜ್ಜು ಈಗ ಅನ್ನ ಆಗಿದೆ. ಈಗ ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಈಗ ಕಳೆ ಬೀಜ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ಈಗ ಚಿತ್ರಾನ್ನ ಗೊಜ್ಜು ಇದು 100 ಜನಕ್ಕೆ ಟಿಫನ್. 100 ಜನಕ್ಕೆ ಟಿಫನ್ ಮಾಡ್ತಾ ಇರೋಂಥದ್ದು. ನೋಡಿ, ಫುಲ್ ಹಾಕ್ಬಿಡ್ತಾರೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. 2 ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಚಿತ್ರಾನ್ನ ರೆಡಿ ಆಗಿದೆ. ಚಿತ್ರಾನ್ನ ಗೊಜ್ಜು ಮಾಡಿ ಇದರಲ್ಲಿ ಅನ್ನದಲ್ಲಿ ಬೆರೆಸ್ಕೊಂಡಿದ್ದಾರೆ. ಇದು ಚಿತ್ರಾನ್ನ ಅನ್ನೋದು ಫುಲ್ಲು ರೆಡಿ ಆಗಿದೆ. ನೋಡಿ, ಚಿತ್ರಾನ್ನ ಜೊತೆಗೇ ಕಾಯಿ ಚಟ್ನಿ ಮಾಡಿದ್ದಾರೆ. ಕಾಯಿ ಚಟ್ನಿ ನೆಕ್ಸ್ಟ್ ಟೈಮು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಜಾತ್ರೆಯಲ್ಲಿ ಮದುವೆಗಳಲ್ಲಿ ಮಾಡೋ ಅಂಥದ್ದು ತುಂಬ ಸಖತ್ತಾಗಿರುತ್ತೆ. ಇದು ಬರೋಂಥ ವೀಡಿಯೋದಲ್ಲಿ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ತೀನಿ. ಹೆಂಗಿದೆ ಸರ್ ಚಿತ್ರಾನ್ನ? ಚೆನ್ನಾಗಿದೆಯಾ? ಹೆಂಗಿದೆ ಸರ್? ಚೆನ್ನಾಗಿದೆಯಾ? ಸ್ನೇಹಿತರೆ, ನೋಡಿ, ಚಿತ್ರಾನ್ನ ರೆಡಿ ಆಗಿದೆ. ಚಿತ್ರಾನ್ನ ಮತ್ತು ಕಾಯಿ ಚಟ್ನಿ. ವಾವ್, ಚೆನ್ನಾಗಿದೆ. ನೋಡಿ, ಚಿತ್ರಾನ್ನಗೆ ಕಾಯಿ ಚಟ್ನಿ ಇದ್ರೇ ಇದ್ರಿಗೆ ಒಂದು ಮಜಾ. ಸಖತ್ತಾಗಿದೆ. ನೋಡಿ, ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದಾರಲ್ಲ, ಈ ಕ್ಯಾಪ್ಸಿಕಮ್ಮಿಂದನೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಚೆನ್ನಾಗಿದೆ. ನೋಡಿ, ಈ ಥರ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಒಂದು